ಹಾಯ್ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು MJ ಸ್ಮಾರ್ಟ್ ಅಕಾಡೆಮಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ಒಂದು ಕಳೆದ ಸಂಚಿಕೆಯಲ್ಲಿ ಈ ಒಂದು ಡಿಸ್ಕ್ರಿಪ್ಷನ್ ಆಫ್ ಕಾನ್ಸೊನೆಂಟ್ ಸೌಂಡ್ಸ್ ಬಗ್ಗೆ ತರಗತಿಯನ್ನು ತೆಗೆದುಕೊಂಡಿದ್ದೆ. ಸೊ ಅದು ಇನ್ನೂ ಕಂಪ್ಲೀಟ್ ಆಗದೇ ಇರೋ ಕಾರಣ ನಿನ್ನೆ ಒಂದು ಪಾರ್ಟ್ 1 ಹಾಗೆ ಈ ಒಂದು ಸೆಷನಲ್ಲಿ ಪಾರ್ಟ್ 2ದಲ್ಲಿ ಯಾವ್ಯಾವ ಸೌಂಡ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಉಳಿದಿರೋ ಒಂದು 24 ಒಂದು ಕಾನ್ಸನೆಂಟ್ ಸೌಂಡ್ಸಲ್ಲಿ. ಸೊ ನಿನ್ನೆ ನಾನು ಒಂದು ಹೋಮ್ವರ್ಕನ್ನು ಕೊಟ್ಟಿದ್ದೆ. ಎಟ್ ದ ಎಂಡ್ ಆಫ್ ದ ಸೆಷನ್ ಒಂದಿಷ್ಟು ಪದಗಳ ಒಂದು ಫೋನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಆ ಪದಗಳು ಯಾವುದು, ಆ್ಯಕ್ಚುಯಲ್ ವರ್ಡ್ಸ್ ಯಾವುದು ಅಂತಂದು ಹೇಳಿ ಗೆಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೆ. ಸೊ ಕೆಲವರು ಟ್ರೈ ಮಾಡಿದ್ದೀರಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಸೆಷನ್, we should know about the answers of the last session homework. Yes, let's come to answer. First one is supper, not supper. ಅಲ್ಲಿ ಡಬಲ್ ಪಿ ಇದೆ ಅಂತಂದು ಹೇಳಿ ನಿಮಗೆ ನಾನು ಪದೇ ಪದೇ ಯಾಕೆ ಹೇಳ್ತಾ ಇರ್ತೇನೆ ಅಂತಂದರೆ, ಇಲ್ಲಿ ಕನ್ನಡ ಥರ ಒತ್ತಕ್ಷರಗಳಿಲ್ಲ. ಸಪರ್. ಸೊ ಕ್ಯಾಬೇಜ್, ಕ್ಯಾಬೇಜ್ ಅಲ್ಲ, ರಾಂಗ್ ಪ್ರೊನೌನ್ಸಿಯೇಷನ್ ಅದು. ಸೊ ನೆಕ್ಸ್ಟ್ ಒನ್ ಬೆಟರ್, ಪುಡ್ಡಿಂಗ್, baker, not baker, baker. Then beggar, half, there is L silent, leave, theory, and last one is leather. Yes, I hope you have done a good job, and like this you should also practice and refer Oxford dictionary or something else. Day by day, if you trying to do at least 10 to 20 words per day, definitely one day you will be get success in how to speak English as like a native speakers. Okay, ಮತ್ತೆ ಬನ್ನಿ ಈಗ ನೆನ್ನೆ ಎಷ್ಟು ಒಂದು ಕಾನ್ಸನೆಂಟ್ ಸೌಂಡ್ಸ್ ಆಯಿತು, ಮತ್ತು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನೆಕ್ಸ್ಟ್ ಒಂದು ಮುಂದಿನ ಸಂಚಿಕೆಗಳಲ್ಲಿ ಕೂಡ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಡಿಸ್ಕಷನ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾ, ಸೊ ಉಳಿದ ಕಾನ್ಸನೆಂಟ್ ಸೌಂಡ್ಸ್ ಯಾವುದು, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಆ ಸೌಂಡ್ಸ್ ಯಾವುದು ಅಂತಂದು ಹೇಳಿ ನೋಡೋಣ. ಸೊ ಒನ್ ರಿಕ್ವೆಸ್ಟ್, ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಉಳಿದವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಇದು ಎಲ್ಲೋ ಒಂದು ಕಡೆ ಇರೋದು ಬೇಡ, ಈ ಪೊಲಿಟಿಕ್ಸ್ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕಲ್ತಾಗಲೇ ಸೊ ಒಂದು ನೇಟಿವಿಟಿ ಬರುತ್ತೆ ಇಂಗ್ಲೀಷ್ಗೆ ಅಂತಕ್ಕಂಥದ್ದು. ಸೊ ಯಾವುದೇ ಒಂದು ಭಾಷೆಯನ್ನು ನಾನು ಪದೇ ಪದೇ ಹೇಳಿದ್ದೀನಿ, ಕಲಿತಿದ್ದೀವಿ ಅಂತಂದಮೇಲೆ ಒಂದು ಅಚ್ಚುಕಟ್ಟಾಗಿ ಕಲ್ತ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಅದರಲ್ಲೂ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಪೊಲಿಟಿಕ್ಸ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸಿಗೆ ಮತ್ತು ಯಾರೆಲ್ಲ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೋಡೋಣ ಮುಂದೆ ಉಳಿದಿರ್ತಕ್ಕಂತಹ ಸೌಂಡ್ಸ್ ಯಾವುದು ಅಂತಂದು ಹೇಳಿ. ಸೊ ಇನ್ ದಿಸ್ ಸೆಷನ್, ಸೊ ರಿಮೈನಿಂಗ್ ಕಾನ್ಸನೆಂಟ್ಸ್ ವಿ ಕ್ಯಾನ್ ಡಿಸ್ಕಸ್. ಸೊ ನಾವು ಇಲ್ಲಿ ಬೋರ್ಡ್ ಮೇಲೆ ಬರ್ತಿದ್ದೀನಿ, ನೆಕ್ಸ್ಟ್ ಕಾನ್ಸನೆಂಟ್ ಯಾವುದು, ಅದರದ್ದು IPA ಸಿಂಬಲ್ ಯಾವುದು ಅಂತಂದು ಹೇಳಿ. ಸ ಜ, ಸ ಜ ಅಂತ ಹೇಳಿ. ಸೊ ಕನ್ನಡದಲ್ಲೂ ಕೂಡ ಇವುಗಳನ್ನು ದಂತ್ಯಾಕ್ಷರಗಳು ಅಂತಂದು ಹೇಳಿ ಕರೀತಾರೆ. ಯಾಕಂತಂದರೆ ಹಲ್ಲಿನ ಸಹಾಯದಿಂದ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಶಬ್ದನೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್, ಯಾವ ಜಾಗದಲ್ಲಿ ಉತ್ಪತ್ತಿ ಆಗ್ತವೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಫೊನೆಟಿಕ್ಸ್ ಅಲ್ಲಿ ಹೇಳೋದಾದರೆ, ಟಿಪ್ ಆಫ್ ದ ಟಂಗ್ ಅಂಡ್ ಬ್ಲೇಡ್ ಆಫ್ ದ ಟಂಗ್. ಸೊ ಟುಗೆದರ್ ಅವು ಎಲ್ಲ ಏನಾಗುತ್ತೆ ಅಂದರೆ ಟೀತ್ ರಿಡ್ಜ್, ಏನು ಆಲ್ವಿಯೋಲರ್ ರಿಡ್ಜ್ ಅಂತಂದು ಹೇಳಿ ಕರಿತೀವಲ್ಲ, ಆ ಒಂದು ಟೀತ್ ರಿಡ್ಜ್ ನಮ್ಮ ಮೇಲ್ ಭಾಗದಲ್ಲಿರ್ತಕ್ಕಂಥ ಹಲ್ಲಿನ ಹಿಂಭಾಗಕ್ಕೆ ನಮ್ಮ ಟಿಪ್ ಆಫ್ ದ ಟಂಗ್ ಅಂಡ್ ಬ್ಲೇಡ್ ಆಫ್ ದ ಟಂಗ್ ಟಚ್ ಆಗಿ ಮತ್ತೆ ನ್ಯಾರೋ ಸ್ಪೇಸ್ ಅಲ್ಲಿ ಏರ್ ಪಾಸ್ ಆಗ್ತಕ್ಕಂಥದ್ದು ನೋಡಿ. ಏರ್ ಎಸ್ಕೇಪ್ಸ್ ವಿತ್ ದ ಹಿಸ್ಸಿಂಗ್ ಸೌಂಡ್ ಥ್ರೂ ದ ನ್ಯಾರೋ ಗ್ರೂವ್ ಇನ್ ದ ಸೆಂಟರ್ ಆಫ್ ದ ಟಂಗ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಆಲ್ವಿಯೋಲರ್ ರಿಡ್ಜ್ ಪ್ರೊಡ್ಯೂಸಿಂಗ್ ಫ್ರಿಕ್ಷನ್ ಅನ್ನು ಕೊಡ್ತಕ್ಕಂಥದ್ದು. ಸೊ ಹೀಗೆ ಅಂದರೆ ನಮ್ಮ ಒಂದು ಏರ್ ಸ್ಟ್ರೀಮ್
ಸಾಫ್ಟ್ ಪ್ಯಾಲೆಟ್ ರೈಸ್ ಅಲ್ಲೇ ಇರುತ್ತೆ. ಸೊ ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಬಂದು ಇಲ್ಲಿ ಫ್ರಿಕೇಟಿವ್ಸ್ ಅಂತಾನೆ ಕರೆಯೋದು. ನಾವು ಉಚ್ಚಾರ ಮಾಡಬೇಕಾದ್ರೆ ನಮ್ಮ ಒಂದು ಏನು ಬರ್ತಕ್ಕಂತಹ ಆ ಪ್ರೊಡಕ್ಷನ್ ಒಂದು ಸೌಂಡ್ ಹೇಗಿರುತ್ತೆ ಅಂದರೆ, ಇಲ್ಲಿ ಈ ಸ ಮತ್ತು ಜದಲ್ಲಿ ನಮ್ಮ ನಾಲಿಗೆಯ ತುದಿ ಭಾಗ ಮತ್ತು ಅದರ ಸ್ವಲ್ಪ ಮೇಲ್ಮಟ್ಟದ ಮೇಲ್ಭಾಗ ನಮ್ಮ ಮೇಲ್ ಹಲ್ಲಿನ ಮತ್ತು ಏನು ಹಾರ್ಟ್ ಪ್ಯಾಲೆಟ್ಗಿನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ ಜಾಗಕ್ಕೆ ಏನಿರುತ್ತಲ್ಲ ಆ ಒಂದು ಟೀತ್ ರಿಡ್ಜ್ ಜಾಗಕ್ಕೆ ಟಚ್ ಆಗುತ್ತೆ ಅಂತಂದು ಹೇಳಿ. ಸೊ ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ದ ಸೌಂಡ್ಸ್ ಹೌ ಇಟ್ ಈಸ್ ಆರ್ಟಿಕ್ಯುಲೇಟ್ ಅಂತಕ್ಕಂಥದ್ದನ್ನು ಒನ್ಸ್ ಅಗೇನ್ ನೀವು ಅಬ್ಸರ್ವ್ ಮಾಡಿ. ಸ ಸ ಸ ಸ ಸ ಆ್ಯಂಡ್ ಜ ಜ ಜ. ಕೆಲವರು ಜಾ 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 ಈ ಥರ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಹೋಗಬೇಡಿ ಇನ್ಮೇಲೆ. ಸೊ ಇದು ನೀವು ತುದಿ ನಾಲಿಗೆಯಲ್ಲಿ ಯಾಕೆಂತಂದರೆ ಇನ್ನೊಂದು ಜ ಸೌಂಡ್ ಬರುತ್ತೆ, ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತಂದು ಹೇಳಿ ನಿಮಗೆ ಗಮನದಲ್ಲಿ ಇರಲಿ. ಏನು ನೀವು ಜಡ್ ಅಂತಕ್ಕಂಥ ಅಕ್ಷರಗಳನ್ನ ನಾವು ಈ ಒಂದು ಸಿಂಬಲ್, ಈ ಒಂದು ಜ ಸೌಂಡ್ಗೆ ಜಡ್ ಸಿಂಬಲ್ ಇದೆಯಲ್ಲ, ಈ ಒಂದು ಸಿಂಬಲ್ನ ಒಂದು ಪ್ರೊನೌನ್ಸಿಯೇಷನ್ ಬಂದ್ಬಿಟ್ಟು ನಾಲಿಗೆಯ ತುದಿ ಮತ್ತು ಬ್ಲೇಡ್ ಆಫ್ ದ ಟಂಗ್ ಅಂತಕ್ಕಂಥದ್ದು ಏನಿದೆಯಲ್ಲ ಅಲ್ಲಿಗೆ ಟಚ್ ಆಗಿ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಶಬ್ದ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಸ್ ನೋಡೋದಾದರೆ, ಮೊದಲಿಗೆ ಸನ್, ಒಂದು ಪೊಲಿಟಿಕ್ ಟ್ರಾನ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಸನ್ಗೆ ಈ ರೀತಿ ಇರುತ್ತೆ. ಸೊ ಹಾಗೆ ಮೆಸೇಜ್, ನಾವೆಲ್ಲ ಮೆಸೇಜ್ ಮೆಸೇಜ್ ಅಂತ ಕರಿತೀವಿ. ಸೊ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಬಂದ್ಬಿಟ್ಟು ಮೆಸೇಜ್ ಮೆಸೇಜ್. ಹಾಗೆ ಕಿಸ್ ಕಿಸ್, ಎಸ್ ಜಸ್ಟ್. ನೆಕ್ಸ್ಟ್ ಜದ ಉದಾಹರಣೆಗಳನ್ನು ನೋಡೋದಾದರೆ, ಈಗೆಲ್ಲ ಚಿರಪರಿಚಿತ ಝೂಮ್ ಝೂಮ್ ಝೂಮ್, ದೀರ್ಘ ಊ ಸೌಂಡ್ ಇದು ಝೂಮ್. ದೆನ್ ಇದನ್ನ ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂತಂದ್ರೆ, ಜಿಬ್ರಾ 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 ಜೀಬ್ರಾ. ಕೆಲವರೆಲ್ಲ ಇರಲಿ, ಹಳೆ ನಾವು ಹಿಂದೆ ಎಲ್ಲ ಜೀಬ್ರಾ ಜೀಬ್ರಾ ಜೀಬ್ರಾ, ಅದು ಏನು ಮಾಡೋಕ್ಕಾಗಲ್ಲ, ರೂಢಿ ಬಂದ್ಬಿಟ್ಟಿರುತ್ತೆ. ಸೊ ಇದು ಆ್ಯಕ್ಚುಯಲ್ ಅಕಾರ್ಡಿಂಗ್ ಟು IPA ರೂಲ್ಸ್ ಜೀಬ್ರಾ ಜೀಬ್ರಾ, ಎಸ್. ನೆಕ್ಸ್ಟ್ ಇನ್ನೊಂದು ನೋಡೋಣ. ನಾವು ಇದನ್ನು ಅಲ್ಲಿ ಎಸ್ ಇದೆ ಅಂತಂದು ಹೇಳ್ಬಿಟ್ಟು ಮ್ಯೂಸಿಕ್ ಅಥವಾ ಮುಸಿಕ್ ಅನ್ನಲ್ಲ. ಸೊ ಇದನ್ನು, ಸೊ ಇದರ ಒಂದು ಪ್ರೊನೌನ್ಸಿಯೇಷನ್ ಬಂದ್ಬಿಟ್ಟು ಮ್ಯೂಸಿಕ್ ಮ್ಯೂಸಿಕ್. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಎಸ್ ಲೆಟರ್ ಇದೆ, ಸೌಂಡ್ ಮಾತ್ರ ಜ ಸೌಂಡ್ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಯಾಕೆ ಅವಾಗವಾಗ ನಾನು ಹೇಳೋದು, ಇಂಗ್ಲೀಷು ಸ್ವಲ್ಪ ನಾವು ಫಾಲೋ ಮಾಡ್ತಾ ಮಾಡ್ತಾ ಹೋದರೆ ಸೌಂಡ್ಸ್ ಅಬ್ಸರ್ವೇಷನ್ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದು. ಸೊ ನಿಮಗೆ ಈ ದಂತ್ಯಾಕ್ಷರಗಳಲ್ಲಿ, ಈ ಒಂದು ವ್ಯಂಜನಾಕ್ಷರಗಳಲ್ಲಿ ಸ ಮತ್ತು ಜ ಅರ್ಥ ಆಯಿತು ಅನ್ಕೋತೀನಿ. ಸೊ ಆತ್ಮೀಯರೇ, ಹಾಗೆ ನೆಕ್ಸ್ಟ್ ಸೌಂಡ್ಸ್ ನೋಡೋದಾದರೆ ಶ ಆ್ಯಂಡ್ ಝ. ಇದೇನು ಎಷ್ಟು ಜ ಝ ಝ ಎಷ್ಟಿದೆ ಅಂತಂದೇಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಆಮೇಲೆ ಮತ್ತೆ ಒಂದು ರೌಂಡ್ ಕ್ಲಾರಿಫೈ ಮಾಡ್ಕೊಳ್ಳೋಣಂತೆ. ಸೊ ಇವುಗಳನ್ನು ನಾವು ಕನ್ನಡದಲ್ಲಿ ಕೂಡ ಮೂರ್ಧನ್ಯಾಕ್ಷರಗಳು ಅಂತಂದು ಹೇಳಿ ಕರೀತಾರೆ. ಸೊ ಮೂರ್ಧನ್ಯ ಅಂತಂದರೆ ಈ ಅಂಗಳದ ಮೇಲ್ಭಾಗದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಅಕ್ಷರಗಳಂತಂದೇ ಕರಿಬೋದು. ಸೊ ಇವುಗಳ ಒಂದು ಏನು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ, ಟಿಪ್ ಆಫ್ ದ ಟಂಗ್ ಅಂಡ್ ಬ್ಲೇಡ್ ಆಫ್ ದ ಟಂಗ್ ರೈಸ್ ಟುವಾರ್ಡ್ಸ್ ದಿ ಹಾರ್ಡ್ ಪ್ಯಾಲೆಟ್ ಅಂತ ಹೇಳೋದ್ರಿಂದ ಅಲ್ಲಿ. ಸೊ ಇದ್ರದ್ದು ಮ್ಯಾನರ್ ಆಫ್ ಆರ್ಟಿಕ್ಯುಲೇಷನ್ ಬಂದ್ಬಿಟ್ಟು ಕೂಡ ಇಲ್ಲಿ ಫ್ರಿಕ್ಷನ್ಸ್ ಇರುತ್ತೆ, ಹಾಗಾಗಿ ಇದು ಫ್ರಿಕೇಟಿವ್. ಮತ್ತು ಸಾಫ್ಟ್ ಪ್ಯಾಲೆಟ್ ಕೂಡ ಹಾಗೆ ರೈಸಿಂಗ್ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಆ ಈ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋ ಒಂದು ಡೆಫಿನೇಷನ್ ನೋಡೋದಾದ್ರೆ,
ದ ಟಿಪ್ ಅಂಡ್ ಬ್ಲೇಡ್ ಆಫ್ ದ ಟಂಗ್ ಮೇಕ್ ಎ ಲೈಟ್ ಕಾಂಟ್ಯಾಕ್ಟ್ ಅಂದ್ರೆ ಪೂರ್ತಿ ಕಾಂಟ್ಯಾಕ್ಟ್ ಅಲ್ಲ, ಅಥವಾ ಕಾಂಟ್ಯಾಕ್ಟ್ ಇಲ್ಲದಲೇ ಇರೋ ತರ ಲೈಟ್ ಆಗಿ ಕಾಂಟ್ಯಾಕ್ಟ್ ಆಗುತ್ತೆ. ಯಾವುದಕ್ಕೆ ಅಂತಂದ್ರೆ ಕಾಂಟ್ಯಾಕ್ಟ್ ವಿತ್ ದ ಟೀತ್ ರಿಡ್ಜ್. ಪೂರ್ತಿ ಪ್ರೆಸ್ ಆಗಲ್ಲ ಅಲ್ಲಿ, ಆ ಲೈಟ್ ಕಾಂಟ್ಯಾಕ್ಟ್ ಆಗಿಬಿಟ್ಟು ಟಂಗ್ ಟೀತ್ ರಿಡ್ಜ್ ವೈಲ್ ದ ಫ್ರಂಟ್ ಆಫ್ ದ ಟಂಗ್ ನಾಲ್ಗೆಯ ಮುಂಭಾಗ is raised towards the hot palate and side rims of the tongue. ಈ ಸೈಡ್ ರಿಮ್ಸ್ ಆಫ್ ದ ಟಂಗ್ ಏನ್ ಮಾಡ್ತವೆ ಅಂತಂದ್ರೆ ಕೆಲಸನ, ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೈಡ್ಸ್ ಅಪ್ಪರ್ ಟೀತ್ ಮೇಲಿನ ಏನ ಹಲ್ಲುಗಳ ಸೈಡ್ಸ್ ಇದಲ್ಲ ಅಪ್ಪರ್ ಟೀತ್ ಜೊತೆ ಕಾಂಟ್ಯಾಕ್ಟ್ ಆಗಿ ಏರ್ ಎಸ್ಕೇಪ್ಸ್ ವಿತ್ ಅ ಹಿಸ್ಸಿಂಗ್ ಸೌಂಡ್. ನೀವು ಆರ್ಟಿಕ್ಯುಲೇಟ್ ಮಾಡ್ತಾ ಬೇಕಾದ್ರೆ ಫೀಲ್ ಮಾಡಿ ಯಾವ ರೀತಿ ಸೌಂಡ್ ಬರುತ್ತೆ ಅಂತ. ಸೊ ಏರ್ ಎಸ್ಕೇಪ್ಸ್ ವಿತ್ ಅ ಹಿಸ್ಸಿಂಗ್ ಸೌಂಡ್ ಇನ್ ಎ ಡಿಫ್ಯೂಸ್ಡ್ ಮ್ಯಾನರ್ ಅಂತಂದ್ರೆ ಎಲ್ಲೋ ಒಂಥರ ಹಿಡಿದಿಟ್ಕೊಂಡಿರೋ ತರ ಡಿಫ್ಯೂಸ್ಡ್ ಮ್ಯಾನರ್ ಅಲ್ಲಿ, ಆಸ್ ದ ಫ್ರಿಕ್ಷನ್ ಅಕರ್ಸ್ ಬಿಟ್ವೀನ್ ಆನ್ ಎಕ್ಸ್ಟೆನ್ಸಿವ್ ಆರ್ಕ್ ಆಫ್ ದ ಟಂಗ್ ಅಂಡ್ ರೂಫ್ ಆಫ್ ದ ಮೌತ್. ಈ ತರ ಈ ಒಂದು ಆರ್ಕ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಈ ತರ ಸೌಂಡ್ಸು ಹೊರಗಡೆ ಬರುತ್ತೆ ಅಂತಕ್ಕಂಥದ್ದು. ನಾನು ಯಾಕೆ ಇದನ್ನ ಇಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಲಾಸ್ಟ್ ನಾವು ಕನ್ಫ್ಯೂಷನ್ ಆಗಲಿಲ್ಲ ನಮಗೆ. ಜ ತುದಿ ನಾಲಿಗೆ ಟೀತ್ ರಿಜ್ಗೆ ಟಚ್ ಆಯ್ತು, ಮೇಲ್ಗಡೆ ಯಾವ ರೀತಿ ಏರ್ ಪಾಸ್ ಆಗಿಲ್ಲ, ದಟ್ ಈಸ್ ಜ. ಸೊ ಇದು ಜ ನಮ್ಮ ನಾಲಿಗೆಯ ತುದಿ ಮತ್ತೆ ಬ್ಲೇಡ್ ಆಫ್ ದ ಟಂಗ್ ಹಾಗೆ ಹಾರ್ಡ್ ಪ್ಯಾಲೆಟ್ಗೆ ಏನು ಅಂಗಳದ ಮಧ್ಯಭಾಗದಕ್ಕೆ ಏನು ಲೈಟ್ ಕಾಂಟ್ಯಾಕ್ಟ್ ಆಗೋ ಥರ ಆಗಿ, ಮತ್ತೆ ನಮ್ಮ ನಾಲಿಗೆಯ ಎರಡು ಏನು ಬದಿಗಳಿದೆಯಲ್ಲ ಆ ಮೇಲ್ಗಡೆ ಹಲ್ಲಿನ ಸಾಲಿಗೆ ಕಾಂಟ್ಯಾಕ್ಟ್ ಆಗ್ತಾ ಏರ್ ಫ್ರಿಕ್ಷನ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ಮೂರ್ಧನ್ಯಾಕ್ಷರಗಳು ಅಂತಂದು ನಾವು ಇವನ್ನ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ ಈಗ ಶುಗರ್ ನೀವು ಆರ್ ಪ್ರೊನೌನ್ಸ್ ಮಾಡ್ಬೋದು, ಮಾಡ್ದಲೇ ಇರ್ಬೋದು, ಮಾಡಿದ್ರೆ ಅದು ಅಮೇರಿಕನ್ ಇಂಗ್ಲಿಷ್ ಈ ಥರದ್ದೆಲ್ಲ ಬರುತ್ತೆ. ನೆಕ್ಸ್ಟ್ ಪ್ರೆಷರ್. ಸೊ ಹಾಗೆ ಇನ್ನೊಂದು ವರ್ಡ್ ಇದೆ, ಆ ಸ್ಪೆಲ್ಲಿಂಗ್ಸೇ ಇರಲ್ಲ, ಅದು ಇದೆಲ್ಲ ನಾವು ಪ್ರೊನೌನ್ಸಿಯೇಷನ್ ಮಾಡ್ತಾ ಬಂದಿದ್ದೀವಿ. ಮಷಿನ್, ಅಲ್ಲಿ ಸ್ಪೆಲ್ಲಿಂಗ್ ಸಿ ಹೆಚ್ಚಿದ್ರು ಕೂಡ ಶ ಸೌಂಡ್ ಬರೋದ್ರಿಂದ ಅದನ್ನು ನಾವು ಮೆಷಿನ್. ಈ ಥರ ಪೊಲಿಟಿಕ್ಸ್ ಸ್ಕ್ರಿಪ್ಟಲ್ಲಿ ಈ ಥರ ಬರೆಯೋದು ಅಂತದನ್ನು ನೋಡಿದ್ವಿ ನಾವು. ಸೊ ಹಾಗೆ ಲೆಜರ್ ಅದು ಬ್ರಿಟನ್ ಇಂಗ್ಲೀಷಲ್ಲಿ, ಸೊ ಅಮೇರಿಕನ್ ಇಂಗ್ಲೀಷಲ್ಲಿ ಲೀಜರ್ ಅಂಥೇಳಿ ಪ್ರೊನೌನ್ಸ್ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ನಾವು ಈ ಡೇ ಬೈ ಡೇ ಅಮೇರಿಕನ್ ಇಂಗ್ಲೀಷ್ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿ ಅಮೇರಿಕನ್ ಇಂಗ್ಲೀಷನ್ನು ಬಳಕೆ ಮಾಡ್ತಿದ್ದೀವಿ. ಆದರೆ ನಮ್ಮ ಒಂದು ಇಂಡಿಯನ್ ಇತಿಹಾಸ ನೋಡೋದಾದರೆ ನಿಮಗೆ ಗೊತ್ತು ಯಾಕೆ ನಾವು ಬ್ರಿಟಿಷ್ ಇಂಗ್ಲೀಷನ್ನು ಫಾಲೋ ಮಾಡ್ತೀವಿ ಅಂತಂದರೆ, ಅವರು ಸುಮಾರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿ ಅವರ ಒಂದು ಭಾಷೆನ ಇಲ್ಲಿ ಬಿಟ್ಟು ಹೋದ್ರು. ಸೊ ಆ ಒಂದು ಕಾರಣಕ್ಕೆ ಇವತ್ತು ನಾವು ಪೊಲಿಟಿಕ್ಸ್ ಅನ್ನು ಕಲಿತಾ ಇದ್ದೇವೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಮೆಜರ್ ಅನ್ಬೋದು. ಸೊ ನೆಕ್ಸ್ಟ್ ಯೂಶುವಲ್. ಸೊ ಮತ್ತೆ ಉಳಿದ ಒಂದು ಕಾನ್ಸನೆಂಟನ್ನು ನೋಡೋಣ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹ ಸೌಂಡನ್ನು ಹೆಚ್ ಅಕ್ಷರದಿಂದ ಗುರುತು ಮಾಡಿದ್ದಾರೆ ಇಲ್ಲಿ. ಸೊ ಕನ್ನಡದಲ್ಲಿ ನಾವು ಇದನ್ನು ಕಂಠಾಕ್ಷರ ಅಂತಲೂ ಕೂಡ ಕರಿತೀವಿ, ಅಂದರೆ ಕಂಠದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಸೊ ಇದನ್ನು ನಾವು ವಾಯ್ಸ್ಲೆಸ್ ಗ್ಲೋಟಲ್ ಫ್ರಿಕೇಟಿವ್, ಇದು ಫ್ರಿಕೇಟಿವ್ಸ್ ಅಲ್ಲಿ ಲಾಸ್ಟ್ ಸೌಂಡ್ ಕಾನ್ಸನೆಂಟಲ್ಲಿ. ಸೊ ಇದನ್ನು ವಾಯ್ಸ್ಲೆಸ್ ಗ್ಲೋಟಲ್ ಫ್ರಿಕೇಟಿವ್ ಅಂತ ಹೇಳಿ ಕರೀತಾರೆ. ಹಾಗೆ ಆಸ್ಪಿರೇಟೆಡ್ ಸೌಂಡ್ ಅಂತಂದರೆ ಯಾವುದೇ ಒಂದು ಆಸ್ಪಿರೇಟೆಡ್ ಸೌಂಡ್ ಅಂತ ಹೇಳಿ ಕರೀತಾರೆ. ಸೊ ಇದರ ಒಂದು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ ಎಲ್ಲಿದೆ ಅಂದರೆ
ಹೇಗೆ ಒಂದು ಏರ್ ಸ್ಟ್ರೀಮ್ ಹೇಗೆ ಈ ಒಂದು ಶಬ್ದ ಉತ್ಪತ್ತಿ ಆಗುತ್ತೆ ಅಂತ ಅದನ್ನು ನೋಡೋದಾದರೆ, ದ ಏರ್ ಎಕ್ಸ್ಪೆಲ್ಡ್ ಫ್ರಮ್ ದ ಲಂಗ್ಸ್ ವಿತ್ ಕನ್ಸಿಡರಬಲ್ ಪ್ರೆಷರ್, ಕನ್ಸಿಡರಬಲ್ ಪ್ರೆಷರ್ ಅಲ್ಲಿರುತ್ತೆ, ಕಾಸಿಂಗ್ ಸಮ್ ಫ್ರಿಕ್ಷನ್ ಥ್ರೂ ಔಟ್ ದ ವೋಕಲ್ ಟ್ರ್ಯಾಕ್ಟ್ ಅಲ್ಲಿ ಒಂದಿಷ್ಟು ಫ್ರಿಕ್ಷನ್ ಅಲ್ಲಿ ದ ಅಪ್ಪರ್ ಪಾರ್ಟ್ ಆಫ್ which is shaped in readiness for the articulation of vowel that follows. ಈ vowel ನೆಕ್ಸ್ಟ್ vowel ಹೇಳುವಾಗ ಗೊತ್ತಾಗುತ್ತೆ ನಿಮಗೆ. ಆ vowel ಒಂದು ಶೇಪಿಗೆ ಬರ್ತಕ್ಕಂಥ ಒಂದು ಏನು ವೋಕಲ್ ಟ್ರ್ಯಾಕ್ಟ್ ಇರುತ್ತಲ್ಲ, ಸೊ ಆ ಒಂದು ಫಾಲೋ ಆಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಒಂದು ಹ ಡು ನಾಟ್ ವೈಬ್ರೇಟೆಡ್, ಸೊ ದಟ್ ಈಸ್ ಕಾಲ್ಡ್ ವಾಯ್ಸ್ಲೆಸ್. ಸೊ ಮತ್ತೆ ನಿಮಗೆ ಒಂದು ರೌಂಡ್ ಎಲ್ಲ 24 ಸೌಂಡ್ಸನ್ನು ಬರೆದ್ಬಿಟ್ಟು ನಾನು ಒಂದು ರೌಂಡ್ ಮತ್ತೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ್ಯಾವುದು ವಾಯ್ಸ್ಲೆಸ್, ಯಾವುದು ವಾಯ್ಸ್ಡ್ ಸೌಂಡ್ ಅಂತಂದು ಹೇಳಿ. ಸೊ ಅದರ ಬಗ್ಗೆ ಗೊಂದಲ ಬೇಡ. ಅಂದರೆ ಈ ಒಂದು ಹ ಸೌಂಡು ಬಹಳ ಒಂದೊಂದು ಸಾರಿ ಗೊಂದಲಕ್ಕೀಡು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ಹ ಕೆಲವು ಕಡೆ ಉಚ್ಚಾರ ಮಾಡೋದು, ಪ್ರೊನೌನ್ಸ್ ಮಾಡೋ ಕಡೆ ಹ ಅನ್ನು ತರ್ತಕ್ಕಂಥದ್ದು, ಈ ಭಾಳ ಒಂದು ಈ ಸೌಂಡ್ ಒಂಥರ ಕಾಂಟ್ರವರ್ಸಿ ಇದೆ ಅಂತಲೇ ಹೇಳ್ಬೋದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಅದು ಏನು ಮಾಡೋಕ್ಕಾಗಲ್ಲ, ದಟ್ ಈಸ್ ಇನ್ಫ್ಲೂಯೆನ್ಸ್ ಆಫ್ ದೇರ್ ಮದರ್ ಟಂಗ್ ಅಂತ ಹೇಳ್ತಾ. ಎಕ್ಸಾಂಪಲ್ಸ್ ನೋಡೋದಾದರೆ ಈಗ ಹ ಗ್ಲೋಟಲ್ ಸ್ಟಾಪ್, ಫ್ರಿಕೇಟಿವ್, ವೈಬ್ರೇಷನ್ ಇರಲ್ಲ. ನೀವು ಆ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ವೈಬ್ರೇಷನ್ ಮಾಡಿದರೆ ದಟ್ ಈಸ್ ರಾಂಗ್. ವೈಬ್ರೇಷನ್ ವೋಕಲ್ ಕಾರ್ಡ್ ವಿತೌಟ್ ವೈಬ್ರೇಷನ್ ಆಫ್ ವೋಕಲ್ ಕಾರ್ಡಿಂದ ಜಸ್ಟ್ ಸೌಂಡ್ ಬರ್ತಕ್ಕಂಥದ್ದು, ಗ್ಲೋಟಲ್ ಫ್ರಿಕ್ಷನ್ ಬಂದು ಮತ್ತೆ ಸ್ಟಾಪ್ ಆಗ್ತಕ್ಕಂಥದ್ದು ಸಡನ್ ಆಗಿ. ಹೋಮ್, ಹಾರ್ಡ್, ಹನಿ, ಹ ಅನ್ನೋದು ಕೇಳಬೇಕು, ಹ ಮಾಡಂಗಿಲ್ಲ, ವೈಬ್ರೇಟ್ ಮಾಡಂಗಿಲ್ಲ. ಸೊ ಇಲ್ಲಿ ಕೆಲವೊಂದು ಸಾರಿ ಹೋಮ್ ಅಂತೀವಿ ನಾವು, ಹೋಮ್ ಅನ್ಬಾರ್ದು, ಹೋಮ್. ಅದು ಹೆಂಗೆ ಅಂದರೆ ಬಹಳ ಸ್ಮೂತಾಗಿ ನಾವು ಈ ಒಂದು ಹ ಸೌಂಡನ್ನು ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸನೆಂಟ್ಸ್ ನೋಡೋದಾದರೆ, ಸೊ ದೋಸ್ ಆರ್ ಅಫ್ರಿಕೇಟಿವ್ಸ್ ಅಲ್ಲಿ ಇರೋದು ಎರಡಿದೆ. ಸೊ ಇವುಗಳನ್ನು ನಾವು ಕನ್ನಡದಲ್ಲಿ ತಾಲವ್ಯ ಅಂತಂದು ಹೇಳಿ ಕರಿತಕ್ಕಂಥದ್ದು. ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಏನು ಹಾರ್ಡ್ ಪ್ಯಾಲೆಟ್, ಅಂಗಳದ ಮಧ್ಯಭಾಗ ಹಾಗೂ ಮತ್ತು ನಾಲಿಗೆಯ ಸಹಾಯದಿಂದ ಉತ್ಪತ್ತಿ ಆಗ್ತಕ್ಕಂತಹ ಶಬ್ದಗಳು ಅಂತಕ್ಕಂತಹ ಮಾತು. ಸೊ ಈ ಒಂದು ಎರಡು ಸೌಂಡ್ಗಳನ್ನು ನೋಡೋದಾದರೆ ಅಫ್ರಿಕೇಟಿವ್ಸ್ ಅಲ್ಲಿ ಇಲ್ಲಿ ಎರಡು ಸೌಂಡ್ಸು ಸೇರಿ, ಈಗ ಆಲ್ರೆಡಿ ನಾವು ಟ ಆ್ಯಂಡ್ ಡ ಫ್ರಿಕೇಟಿವ್ಸನ್ನು ನಾವು ನೋಡಿದ್ದೀವಿ. ಸೊ ಮತ್ತೆ ಶ ಆ್ಯಂಡ್ ಜ ಆ ಸೌಂಡ್ ಕೂಡ ನೋಡಿದ್ವಿ. ಸೊ ಇಲ್ಲಿ ಎರಡೆರಡು ಸೌಂಡ್ಸ್ ಸೇರಿ ಒಂದು ಸೌಂಡ್ ಆಗಿರ್ತಕ್ಕಂಥದ್ದು. ಸೊ ಈ ಥರ ಎರಡು ಸೌಂಡ್ಗಳು ಸೇರೋದನ್ನು ನಾವು ಡಿಪ್ತಾಂಗ್ಸ್ ಅಂತಂದು ಹೇಳಿ ಕರಿತೀವಿ. ಸೊ ಈ ಥರದ್ದು ಡಿಪ್ತಾಂಗ್ಸು ಕೂಡ ವೊವೆಲ್ ಸೌಂಡಲ್ಲಿ ಬರುತ್ತೆ ಅಂತಕ್ಕಂಥದ್ದು ನೋಡೋಣ ಮುಂದೆ ವೊವೆಲ್ ಕ್ಲಾಸಲ್ಲಿ ಮತ್ತೆ ಹೇಳ್ತೀನಿ. ಸೊ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ ಈ ಎರಡು ಸೌಂಡ್ಗಳು ಎಲ್ಲಿ ಉತ್ಪತ್ತಿ ಆಗ್ತವೆ ನಮ್ಮ ಒಂದು ಆರ್ಟಿಕ್ಯುಲೇಷನ್ ಸಿಸ್ಟಮಲ್ಲಿ ಅಂತ ಹೇಳೋದಾದರೆ, ದ ಫ್ರಂಟ್ ಆಫ್ ದ ಟಂಗ್, ನಾಲಿಗೆಯ ಮುಂಭಾಗ, ಇಸ್ ರೈಸ್ಡ್ ಟುವಾರ್ಡ್ಸ್ ದಿ ಹಾರ್ಡ್ ಪ್ಯಾಲೆಟ್ ಮಧ್ಯದ ಅಂಗಳದ ಮಧ್ಯದ ಭಾಗಕ್ಕೆ, ನಮ್ಮ ಫ್ರಂಟ್ ಆಫ್ ದ ಟಂಗ್ ಏನಾಗುತ್ತೆ ಅಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ರೆಡಿನೆಸ್ ಫಾರ್ ದಿ ಫ್ರಿಕೇಟಿವ್ ರಿಲೀಸ್. ಫ್ರಿಕೇಟಿವ್ ಅಂದರೆ ಆ ಸೌಂಡ್ಸ್ ಏರ್ ಸ್ಟ್ರೀಮು ಫ್ರಿಕ್ಷನಲ್ಲಿ ಫೋರ್ಸಬಲಿ ಬರೋದಕ್ಕೆ ಆ ಥರ ಜಾಗ ಮಾಡಿಕೊಡುತ್ತೆ. ಅಲ್ಲಿ ಫ್ರಿಕ್ಷನ್ ಅಕರ್ಸ್ ಬಿಟ್ವೀನ್ ದ ಬ್ಲೇಡ್ ಆರ್ ಫ್ರಂಟ್ ರೀಜನ್ ಆಫ್ ದ ಟಂಗ್ ಆ್ಯಂಡ್ ಟೀತ್ ರಿಡ್ಜ್. ಇಲ್ಲಿ ನಾವು ಆ ಡ ಸೌಂಡ್ ಏನು ಆ ಪೊಸಿಷನಲ್ಲಿ ತಂದಿವಲ್ಲ ಅದೇ ಥರ ಪೊಸಿಷನನ್ನು ತರಬೇಕು. ಮತ್ತು ಶ ಆ್ಯಂಡ್ ಝ ಸೌಂಡ್ ಪೊಸಿಷನ್ಗೂ ಎರಡು ಸೇರಿಸಿ ಇಲ್ಲಿ ಆ ಎರಡು ಸೌಂಡ್ಗಳನ್ನು ನಾವು ಅಟ್ ಎ ಟೈಮಿಗೆ ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇವನ್ನ ಅಫ್ರಿಕೇಟಿವ್ಸ್ ಅಂತಂದು ಹೇಳಿ ಕರೆಯೋದು. ಒನ್ಸ್ ನೀವು ಅಬ್ಸರ್ವ್ ಮಾಡಿ, ಚ ನಿಮ್ಮ ಮುಂದಿನ ನಾಲಿಗೆಯ ಫ್ರಂಟ್ ಆಫ್ ಅಂದರೆ ಕಂಪ್ಲೀಟ್ ಹಾರ್ಡ್ ಪ್ಯಾಲೆಟ್ ಅಂದರೆ ನಮ್ಮ ಅಂಗಳದ ಮಧ್ಯಭಾಗ ಕಂಪ್ಲೀಟಾಗಿ ಟಚ್ ಆಗುತ್ತೆ. ಮೇಲೆ ಮಧ್ಯಕ್ಕೆ ಹೋಗ್ಬೇಕಿದ್ದು. ಈ ನಾಲಿಗೆ ತುದಿ ಭಾಗ
ನಮ್ಮ ಮೇಲ್ಗಡೆ ಹಲ್ಲಿನ ಒಂದು ಹಲ್ಲಿಗೆ ಟಚ್ ಆದರೆ ಈ ಸೌಂಡ್ ಬರುತ್ತೆ. ನಿಮಗೆ ಹೇಳ್ತೀನಿ ಯಾವುದು, ಜ ಜ ಸೌಂಡ್. ಸೊ ಇದೇ ಡಿಫ್ರೆಂಟು, ಇದೇ ಡಿಫ್ರೆಂಟು. ಸೊ ಇಲ್ಲಿ ಆವಾಗಲೇ ಹೇಳಿದ್ನಲ್ಲ ನಾನು, ಜ ಸೌಂಡಲ್ಲಿ ನಾಲಿಗೆ ಕಂಪ್ಲೀಟ್ ಆಗಿ ಬರೀ ಈ ಸೌಂಡಲ್ಲಿ ಇಲ್ಲಿ ತುದಿ ನಾಲಿಗೆ ಬಡಿದು ಉತ್ಪತ್ತಿ ಆಗ್ತಕ್ಕಂಥದ್ದು. ಸೊ ಈ ಒಂದು ಜ ಸೌಂಡಲ್ಲಿ ನಾಲಿಗೆ ಅಲ್ಲಿ ಗ್ಯಾಪ್ ಸ್ವಲ್ಪ ಲಿಟಲ್ ಬಿಟ್ ಗ್ಯಾಪ್ ಇರ್ತಕ್ಕಂಥದ್ದು. ನಾಲಿಗೆ ಪೂರ್ತಿ ಹಾರ್ಡ್ ಪ್ಯಾಲೆಟ್ಗೆ ಟಚ್ ಆಗಿಲ್ಲ, ಸ್ವಲ್ಪ ಮುಂಭಾಗಕ್ಕೆ, ಮುಂಭಾಗದ ಒಂದು ಹಾರ್ಡ್ ಪ್ಯಾಲೆಟ್ನ ಮಧ್ಯಭಾಗ ಬಿಟ್ಟು ಸ್ವಲ್ಪ ಮುಂಭಾಗಕ್ಕೆ ಶ ಶ ಜ ಶ ಅಲ್ಲಿ ವಾಯ್ಸ್ಲೆಸ್ ಆಗಿತ್ತು, ಜ ಜ ವಾಯ್ಸ್ ಇಡೋ ಸೌಂಡ್ ಆಗಿತ್ತು. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಚ ಟ ಮತ್ತು ಶ ಸೇರಿ ಚ ಅವೆರಡು ಸಂಸೋದ್ರಿಂದ ಅಲ್ಲಿ ಚ ಸೌಂಡ್. ಕನ್ನಡದಲ್ಲಿ ಕೂಡ ನಾವು ಈ ಚ ಚ ಈ ಥರ ಅಂದರೆ ಕಂಪೇರ್ ಮಾಡ್ಬೋದು ಅಷ್ಟೇ, ಚ. ಸೊ ಈ ಸೌಂಡನ್ನು ಕೂಡ ಈ ಥರ ಜ ಜ ಸೌಂಡ್ಗೆ ನಾವು ಕಂಪೇರ್ ಮಾಡ್ಬೋದು ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಎರಡೆರಡು ಸೌಂಡ್ ಸೇರಿದೆ. ಇದು ಚ ಆಯಿತು, ಇದು ಜ ಆಯಿತು, ಜ ಆಯಿತು. ಕಂಪ್ಲೀಟ್ ನಮ್ಮ ನಾಲಿಗೆ ಅಂಗಳ ಮಧ್ಯದ ಭಾಗಕ್ಕೆ ಕಂಪ್ಲೀಟ್ ಟಚ್ ಆಗಿ ಏರ್ ಹೊರಗಡೆ ಬರ್ತಕ್ಕಂಥದ್ದು ಅದು. ಇಲ್ಲಿ ತುದಿ ನಾಲಿಗೆ ಮತ್ತು ನಮ್ಮ ದಂತ ಏನು ಟೀತ್ ರಿಜ್ಜಿಗೆ ಟಚ್ ಆಗಿ ಬರೋದು ಈ ಜ ಸೌಂಡ್. ಅವೆರಡರ ಮಧ್ಯದಲ್ಲಿ ನಾಲಿಗೆ ಮೇಲೆ ಅಂಗಳಕ್ಕೆ ಟಚ್ ಆಗ್ದಲೇ ಲಿಟಲ್ ಬಿಟ್ಟು ಕಾಂಟ್ಯಾಕ್ಟಲ್ಲಿ ಉತ್ಪತ್ತಿ ಆಗೋದು ಮೂರು ಅಂತ ಬರಿತೇವಲ್ಲ ಇಂಗ್ಲೀಷಲ್ಲಿ, ಮೂರು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರೀತಕ್ಕಂಥದ್ದು, ಈ ಸೌಂಡ್ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಡೋಂಟ್ ಗೆಟ್ ಎನಿ ಕನ್ಫ್ಯೂಷನ್ಸ್. ನಾ ಅದಕ್ಕೆ ಎರಡೆರಡು ಸಾರಿ ಕ್ಲಿಯರ್ ಮಾಡಿದ್ದೀನಿ. ಸೊ ಎಕ್ಸಾಂಪಲ್ಸ್ ನೋಡೋದಾದ್ರೆ ಚಿಕ್ ಚಿಕ್, ಪಿಕ್ಚರ್ ಪಿಕ್ಚರ್, ಕ್ವೆಶ್ಚನ್ ಕ್ವೆಶ್ಚನ್, ನಾಟ್ ಕ್ವಶ್ಚನ್, ಕ್ವಶ್ಚನ್ ಅಲ್ಲ ಅದು ಕ್ವೆಶ್ಚನ್. ಇಲ್ಲಿ ನೋಡಿ ಕರೆಕ್ಟಾಗಿ ಸ್ಕ್ರಿಪ್ಟ್ ಬರೆದಿದ್ದೀನಿ, ಕ್ವೆಶ್ಚನ್. ಆಮೇಲೆ ಜ ಜ ಸೌಂಡ್, ಜ ಸೌಂಡ್, ಜ. ಆಲ್ಮೋಸ್ಟ್ ಆಲ್ ಇದನ್ನೆಲ್ಲ ಬಜೆಟ್ 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 ಸೊ ಸಾರಿ, ಅದು ಬಜೆಟ್ ಅಲ್ಲ, ಬಜಿಟ್ 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 ಅಂತಂದು ಹೇಳಿ ಪ್ರೊನೌನ್ಸ್ ಮಾಡಬೇಕು. ಇದು ಕೂಡ ಅಷ್ಟೇ, ಜಾಮ್ ಜಾಮ್ ಜಾಮ್. ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಾವು ಈ ಕನ್ನಡದಲ್ಲಿ ಕೆಲವೊಂದ್ಸರಿ ಟೈಪ್ ಮಾಡ್ತಾರೆ ಈ ಥರ ಜಾಮ್, ತುದಿ ನಾಲಿಗೆಯಲ್ಲಿ ಜ ಸೌಂಡ್ ಬರುತ್ತಲ್ಲ ಆ ಥರದ್ದಲ್ಲ ಇದು. ಏನು ಇದು? ಜಾಮ್ 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 ಅಂತ ಹೇಳಬೇಕು. ದೆನ್ ಇಲ್ಲಿ ಕೂಡ ಅಷ್ಟೇ, ಲಗೇಜ್ ಲಗೇಜ್, ಅದು ಕನ್ನಡ ವರ್ಡೇ ಆಗಿಬಿಟ್ಟಿದೆ ಇತ್ತೀಚೆಗೆ. ಅದು ಲಗೇಜ್ ಅಲ್ಲ, ಲಗೀಜ್ ಲಗೀಜ್. ನೀವು ಹೆಡ್ಫೋನ್ಸ್ ಹಾಕೊಂಡು ಕೇಳಿದ್ರೆ ಆ ಪಕ್ಕ ಅದರ ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ಸೌಂಡ್ಸ್ ಯಾವುದಂತಂದು ಹೇಳಿ ಲೆಟ್ ವಿ ಕ್ಯಾನ್ ಸಿ. ಇಲ್ಲಿವರೆಗೂ ಫ್ಲೋಸಿವ್ಸು, ಫ್ರಿಕೇಟಿವ್ಸು ಆ್ಯಂಡ್ ಅಫ್ರಿಕೇಟಿವ್ಸ್ ನೋಡಿದ್ವಿ. ನೆಕ್ಸ್ಟ್ ನೇಸಲ್ಸ್ಗೆ ಬರೋಣ. ಅಂದರೆ ಅನುನಾಸಿಕಗಳು. ನಮಗೆ ಕನ್ನಡದಲ್ಲಿ ಸ್ಟೇಟ್ಮೆಂಟ್ ಗೊತ್ತಿದೆ, ನಾವು ಉಚ್ಚರಿಸಲ್ಪಡುವಂತಹ ಅಕ್ಷರಗಳ ಶಬ್ದಗಳು ಹೇಗೆ ಗಾಳಿ ಮೂಗಿನಲ್ಲಿ ಬರ್ತಕ್ಕಂಥದ್ದು, ಅದು ಅನುನಾಸಿಕ ಅಂತಂದು ಹೇಳಿ ಕರಿತೀವಿ. ಸೇಮ್ ಬಟ್ ಕೆಲವೊಂದು ಇಲ್ಲಿ ನಮ್ಮ ಇಂಗ್ಲೀಷ್ IPA ಫೊನೆಟಿಕ್ಸ್ ಪ್ರಕಾರ ನೋಡೋದಾದರೆ, ಸೊ ಇಲ್ಲಿ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್, ದ ಲಿಪ್ಸ್ ಆರ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ಬೈಲೇಬಿಯಲ್ ನೇಸಲ್ ಅಂತ ಕರಿತೀವಿ, ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಆ್ಯಂಡ್ ದ ಟಂಗ್ ಈಸ್ ಹೆಲ್ಡ್ ಇನ್ ಎ ನ್ಯೂಟ್ರಲ್. ನಾಲಿಗೆ ಕೆಲಸನೇ ಇಲ್ಲ ಇಲ್ಲಿ, ಅದು ಸುಮ್ಮನೆ ಇಷ್ಟತನ ನಾಲಿಗೆ ಏನು ಕೆಲಸ ಮಾಡ್ತಿತ್ತಲ್ಲ, ನನಗೆ ರೆಸ್ಟ್ ಬೇಕಪ್ಪ ಅಂದಿದ್ದಕ್ಕೆ ಅದಕ್ಕೆ ರೆಸ್ಟ್ ಕೊಟ್ಟು ನೆಕ್ಸ್ಟು ಮೂಗಿಗೆ ಜಾಸ್ತಿ ಕೆಲಸ ಕೊಡ್ಬೇಕಂತಂದು ಹೇಳಿ ನೇಸಲ್ಸನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ನಾಲಿಗೆ ನ್ಯೂಟ್ರಲ್ ಆಗಿದ್ದು, ಏರ್ ಎಸ್ಕೇಪ್ಸ್. ಸೊ ಇಲ್ಲಿ ಏರ್ ಎಸ್ಕೇಪ್ಸ್ ಥ್ರೂ ದ ನೋಸ್ ವಿತ್ ಅ ಕಂಪ್ಲೀಟ್ ಕ್ಲೋಸರ್ ಅಟ್ ಸಮ್ ಪಾಯಿಂಟ್ ಇನ್ ದ ಮೌತ್. ಸೊ ಇಲ್ಲಿವರೆಗೂ ಏನು ನಮ್ಮ ಸಾಫ್ಟ್ ಪ್ಯಾಲೆಟ್ ರೈಸಿಂಗ್ ಅಲ್ಲೇ ಇತ್ತು, ಆದರೆ ಇಲ್ಲಿ ನೇಸಲ್ ಬಂದ ತಕ್ಷಣ ಅದು
ಕೆಳಗಡೆ ಬಂದಿದೆ ಅಂದರೆ ಸಾಫ್ಟ್, ಏನು ಕೆಳಗಡೆ ನಿಮಗೆ ಏನು ಒಂದು ಆ್ಯಕ್ಟಿವ್ ಆರ್ಟಿಕ್ಯುಲೇಟ್ ಏನು ಹೇಳಿದ್ನಲ್ಲ ಹಿಂದಿನ ಏನು ಅಂಗಳದ ಭಾಗ ಸಾಫ್ಟ್ ಪ್ಯಾಲೆಟ್ ಅಪೋಸಿಟ್, ಇದು ಟೀತ್ ರಿಡ್ಜ್ ಅಪೋಸಿಟ್ ಏನು ಸಾಫ್ಟ್ ಪ್ಯಾಲೆಟ್ ಬರುತ್ತಲ್ಲ ಅಲ್ಲಿ ಅದು ಕೆಳಗಡೆ ಬಂದು ನಿಮಗೆ ನೀವು ಕೆಳಗಡೆ ಆಗಿ ಅಲ್ಲಿ ಏರ್ ಎಸ್ಕೇಪ್ಸ್ ಥ್ರೋ ದ ನೋಸ್ ಬರ್ತಕ್ಕಂಥದ್ದು. ಸೊ ಎಕ್ಸಾಂಪಲ್ ನೋಡೋದಾದರೆ ಮ್ಯಾನ್, ಸಮ್, ಮೈನರ್. ಸೊ ಇನ್ನೊಂದ್ಸರಿ ನೋಡ್ಕೊಳ್ಳಿ, ವೋಕಲ್ ಕಾರ್ಡ್ಸ್ ಇಲ್ಲಿ ವೈಬ್ರೇಟ್ ಆಗುತ್ತೆ. ನೇಸಲ್ ಸೌಂಡಲ್ಲಿ ವೋಕಲ್ ಕಾರ್ಡ್ಸ್ ವೈಬ್ರೇಟ್ ಆಗ್ತವೆ. ಸೊ ಕಾಲ್ಡ್ ವಾಯ್ಸ್ಡ್ ಕಾನ್ಸನೆಂಟ್ಸ್ ಅಂತಲೇ ಹೇಳ್ಬೋದು. ಇನ್ನೊಂದ್ಸರಿ ನೋಡಿ, ಇಲ್ಲಿ ಲಿಪ್ಸ್ ಅನ್ನು ಓಪನ್ ಮ ಮ, ನಾವು ಕನ್ನಡದಲ್ಲಿ ಮ ಅಂದರೆ ಮತ್ತೆ ವ್ಯಂಜನಕ್ಕೆ ಸ್ವರ ಆ್ಯಡ್ ಮಾಡಿಕೊಂಡು ಆಮೇಲೆ ಮ ಅಂತೀವಿ. ಬಟ್ ಇಲ್ಲಿ ಇಂಡಿವಿಜುವಲ್ ಆಗಿ ಕಾನ್ಸನೆಂಟ್ ಸೌಂಡ್ ನಾಲಿಗೆಗೇನು ಕೆಲಸ ಇಲ್ಲ. ಇಲ್ಲಿ ಸೌಂಡಲ್ಲಿ ನಾಲಿಗೆಗೆ ಕೆಲಸ ಇಲ್ಲ. ಸೊ ನೆಕ್ಸ್ಟ್ ನೇಸಲ್ ಸೌಂಡ್ ನೋಡೋದಾದ್ರೆ ಸೊ ಪ್ಲೇಸ್ ಆಫ್ ಎಲ್ಲಿ ಆರ್ಟಿಕ್ಯುಲೇಟ್ ಆಗುತ್ತೆ ಅನ್ನೋದಾದ್ರೆ ದ ಟಿಪ್ ಆಫ್ ದ ಟಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಟೀತ್ ರಿಡ್ಜ್. ಟಿಪ್ ಆಫ್ ದ ಟಂಗು, ಟೀತ್ ರಿಡ್ಜು ಈಗ ಆಲ್ರೆಡಿ ನಿಮಗೆ ಬಾಯ್ಪಾಟ್ ಆಯಿತು ಅನ್ಕೋತೀನಿ. ಸೊ ಟಿಪ್ ಆಫ್ ದ ಟಂಗ್ ಆ್ಯಂಡ್ ಟಿಪ್ ಆಫ್ ದ ಟೀತ್ ರಿಡ್ಜ್ಗೆ ಕನೆಕ್ಟ್ ಆಗಿ ದ ಲಿಪ್ ಪೊಸಿಷನ್ ಡಿಪೆಂಡ್ಸ್ ಆನ್ ದಿ ವೋವೆಲ್ಸ್ ದಟ್ ಫಾಲೋ. ನಮ್ಮ ತುಟಿಗಳು ಇನ್ನ ಸೌಂಡ್ ಹೇಳುವಾಗ ಬೇರೆ ಬೇರೆ ಏನು ವೋವೆಲ್ ನೋಡಿ, ಈ ವೋವೆಲ್ಗಳು ಏನು ಈ ವೋವೆಲ್ಗಳಿದೆ ಅಲ್ಲ, ಈ ವೋವೆಲ್ಗಳ ಮೇಲೆ ನಮ್ಮ ಏನೋ ಒಂದು ಆರ್ಟಿಕ್ಯುಲೇಟರಿ ಸಿಸ್ಟಮ್ ಬದಲಾಗ್ಬೋದು ಅಂತಲೇ ಹೇಳುತ್ತೆ. ಸೊ ಇದು ಹಿಯರ್ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಮತ್ತೆ ಸೇಮ್ ಏರ್ ಎಸ್ಕೇಪ್ಸ್ ಥ್ರೂ ದ ನೋಸ್ ವಿತ್ ಎ ಕಂಪ್ಲೀಟ್ ಕ್ಲೋಸರ್ ಅಟ್ ಸಮ್ ಪಾಯಿಂಟ್ ಇನ್ ದ ಮೌತ್. ಇಲ್ಲಿ ಅದೇ ಥರ, ಬಟ್ ಇಲ್ಲಿ ಓಪನ್ ಆಗುತ್ತೆ. ಯಾವ ರೀತಿ ಕ್ಲೋಸ್ ಆಗಿ ಥರ ಇಲ್ಲ, ಯಾಕಂತಂದರೆ ಇಲ್ಲಿ ನಾಲಿಗೆ ಆ್ಯಕ್ಟಿವ್ ಆಗಿದೆ ಇಲ್ಲಿ. ಸೊ ನೋಡಿ, ನಟ್ 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 ನೌ ನೌ ನಟ್ ನೌ. ನೋಡಿ ನಿಮಗೆ ಇಲ್ಲಿ ಓವೆಲ್ ಯಾವ ರೀತಿ ಬದಲಾಗುತ್ತೋ ಆ ಸೌಂಡ್ ಕೂಡ ಬದಲಾಗ್ತಾ ಹೋಗುತ್ತೆ ಸ್ವಲ್ಪ. ಹಾಗೆ ಬನಾನ ಇದನ್ನು ಕೂಡ ಏನು ಎನ್ ಅಕ್ಷರದಿಂದ ಈ ಒಂದು ಸಿಂಬಾಲನ್ನು ಗುರ್ತು ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಇಲ್ಲಿಗೆ 2 ಅನುನಾಸಿಕಗಳನ್ನು ನೋಡಿದ್ವಿ. ಸೊ ನೆಕ್ಸ್ಟು ಯಾವುದು ಒಂದು ಇದುವರೆಗೂ ನೀವು ಸಿಂಬಲ್ ಆಗಲಿ ಅಥವಾ ಆ ಥರದ ಅಕ್ಷರಗಳನ್ನು ನಾವು ಬೇರೆ ಭಾಷೆಯಲ್ಲಿ ನೋಡಿಲ್ಲ. ಅದು ಸ್ಪೆಷಲಾಗಿ ಇಂಗ್ಲೀಷಲ್ಲಿದೆ, ಯಾವುದು ಅಂತಂದು ಹೇಳಿ ನೋಡೋಣ ಅಂತಕ್ಕಂಥ. ಸೊ ಅದು ಕೂಡ ಪಾಯಿಂಟ್ ಆಫ್ ಆರ್ಟಿಕ್ಯುಲೇಷನ್ ಕೂಡ ಏನು ಹೇಳ್ತದೆ, ದ ಬ್ಯಾಕ್ ಆಫ್ ದ ಟಂಗ್ ಈಸ್ ಇನ್ ಕಾಂಟ್ಯಾಕ್ಟ್. ಬ್ಯಾಕ್ ಆಫ್ ದ ಟಂಗ್ ನಮ್ಮ ನಾಲಿಗೆಯ ಹಿಂಬದಿ ವಿತ್ ದ ವೇಲಮ್. ಇಲ್ಲಿ ವೇಲಮ್ ಅಂತಂದರೆ ಸಾಫ್ಟ್ ಪ್ಯಾಲೆಟ್, ಏನು ಸಾಫ್ಟ್ ಪ್ಯಾಲೆಟ್ ಇದೆಯಲ್ಲ ಅದ್ರ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ, ಅಂದರೆ ಹಿಂದ್ಗಡೆ ಅಲ್ಲಿ ಕಾಂಟ್ಯಾಕ್ಟ್ ಆಗಿ. ಸೊ ದ ಲಿಪ್ ಪೊಸಿಷನ್ ವಿಲ್ ಡಿಪೆಂಡ್ ಅಪಾನ್ ದ ಪ್ರೊಸೀಡಿಂಗ್ ವೊವೆಲ್. ಅಂದರೆ ಯಾವ ವೊವೆಲ್ ಜೊತೆ ಸೇರುತ್ತೆ ಅದರ ಮೇಲೆ ನಮ್ಮ ತುಟಿಗಳ ಚಲನೆ ಬರ್ತಕ್ಕಂಥದ್ದು ಅಂತಕ್ಕಂತಹ ಮಾತಿದೆ ಅಲ್ಲಿ. ಸೊ ಇಲ್ಲಿ ಕೂಡ ಏರ್ ಎಸ್ಕೇಪ್ಸ್ ಥ್ರೂ ದ ನೋಸಲ್ಲೇ ಬರ್ತಕ್ಕಂಥದ್ದು, ಬಾಯಲ್ಲಿ ಹೊರ ಹಾಕಂಗಿಲ್ಲ. ಬಟ್ ಇಲ್ಲಿ ಒಳಗಡೆ ಆರ್ಟಿಕ್ಯುಲೇಟ್ ಆಗುತ್ತೆ. ಏನು ನಮ್ಮ ನಿಮಗೆ ಹೇಳೋದಾದರೆ, ಸೊ ಇದು ಸಾಫ್ಟ್ ಪ್ಯಾಲೆಟ್ ಅನ್ಕೊಳ್ಳೋಣ, ಇದು ನಾಲ್ಗೆ ಅನ್ಕೊಳ್ಳೋಣ. ಸೊ ಈ ಥರ ಪ್ರೆಸ್ ಆಗ್ತಕ್ಕಂಥದ್ದು ಈ ಥರ ಹಿಂದ್ಗಡೆಯಲ್ಲಿ ಸೊ ಇಲ್ಲಿ ನೀವು ಎಕ್ಸಾಂಪಲ್ಸ್ ನೋಡಿ, ನೀವು ತುಟಿಗಳ ಚಲನೆ ಹೆಂಗೆ ಡಿಫ್ರೆಂಟ್ ಆಗುತ್ತೆ ಅಂತಕ್ಕಂಥದ್ದು. ಸಿಂಗ್ ಅಂಕಲ್, ಟಂಗ್ ಆಂಕ್ಷಿಯಸ್. ಹೀಗೆ ಈ ಸಿಂಬಲ್ ಅನ್ನು ಬರೆಯೋದು ಕೂಡ ತುಂಬಾನೇ, ನಾವು ಎನ್ ಹೇಗೆ ಬರಿತೀವಿ, ಎನ್ ಹೇಗೆ ಬರೆಯೋದಕ್ಕಿಂತ ಸ್ವಲ್ಪ ಈ ಥರ ಅದಕ್ಕೆ ಸ್ವಲ್ಪ ಬಾಲ ಜಾಸ್ತಿ ಮಾಡಿಬಿಟ್ರೆ ಈ ಒಂದು. ಸೊ ಯಾಕೆ
21 ಅಂತ ನೀವು ಕಾನ್ಸನೆಂಟ್ ಲೆಟರ್ಸ್ ಅಂತಿದ್ರಲ್ಲ, ಹೇಗೆ 24 ಸೌಂಡ್ಸ್ ಆಯಿತು? ಸೊ ಈ ಥರದ್ದೆಲ್ಲ ಒಂದು ಎಕ್ಸ್ಟ್ರಾ ಸೌಂಡ್ಸು ಆ್ಯಡ್ ಆಗಿದೆ ಅಂತಕ್ಕಂಥದ್ದು. ಈಗ ಮುಂದಿನ ಒಂದು ಯಾವ್ದು ಸೌಂಡು ಅದನ್ನು ನಾವು ಲ್ಯಾಟ್ರಲ್ ಅಂತಂದು ಹೇಳಿ ಕರಿತೀವಿ. ಅದು ಕೂಡ ಅಲ್ಲಿ ಈ ಸಾಫ್ಟ್ ಪ್ಯಾಲೆಟ್ ರೈಸಿಂಗ್ ಪೊಸಿಷನ್ ಇರುತ್ತೆ, ಮತ್ತು ವೋಕಲ್ ಕಾರ್ಡ್ಸು ವೈಬ್ರೇಟ್ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಇದರ ಒಂದು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ, ದ ಟಿಪ್ ಆಫ್ ದ ಟಂಗ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಅಪ್ಪರ್ ಟೀತ್ ರಿಡ್ಜ್. ಟಿಪ್ ಆಫ್ ದ ಟಂಗ್, ಏನು ಈ ಟಿಪ್ ಆಫ್ ದ ಟಂಗ್ ಇದೆ ಅಲ್ಲ, ಇದು ಟೀತ್ ರಿಡ್ಜ್ ಜೊತೆ ಅಪ್ಪರ್ ಟೀತ್ ಅಪ್ಪರ್ ಮೇಲ್ಗಡೆ ಹಲ್ಲಿನ ಏನು ರಿಡ್ಜಿಗೆ ಕಾಂಟ್ಯಾಕ್ಟ್ ಆಗಿ ದೇರ್ ಈಸ್ ಎ ಪಾರ್ಷಿಯಲ್ ಕ್ಲೋಸರ್. ಅಂದರೆ ಪೂರ್ತಿ ಕ್ಲೋಸ್ ಅನ್ನಂಗಿಲ್ಲ, ಸ್ವಲ್ಪ ಅರ್ಧಂಬರ್ಧ ಕ್ಲೋಸ್ ಆಗಿರೋ ಥರ ಪಾರ್ಷಿಯಲ್ ಕ್ಲೋಸರ್ ಇನ್ ದ ಮಿಡಲ್ ಆಫ್ ದ ಮೌತ್. ನೀವು ನೋಡ್ಬೋದು ನಮ್ದು ಆ ಕಡೆ ರಿಮ್ಸ್ ಏನಿದೆ ಅಲ್ಲ, ನಾಲ್ಗೆ ರಿಮ್ಸ್ ಆ ಕಡೆ ಎಡ್ಜಸ್. ದ ಏರ್ ಫ್ರಮ್ ದ ಲಂಗ್ಸ್ ಎಸ್ಕೇಪ್ಸ್ ಅಲಾಂಗ್ ದ ಸೈಡ್ಸ್ ಆಫ್ ದ ಟಂಗ್. ಸೈಡ್ಸ್ ಅಲ್ಲಿ ಬರುತ್ತೆ ಇಲ್ಲಿ ಅಂದಾಗ ಲ ಸೌಂಡನ್ನು ಈ ರೀತಿ ಇದೆ IP ಸಿಂಬಲ್ಲು. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ಲವ್, ಅದರದ್ದು ಟ್ರಾನ್ಸ್ಕ್ರಿಪ್ಷನ್ ಲವ್ ಈ ಥರ ಇದೆ. ಗರ್ಲ್, 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 ನಾನು ಗರ್ಲ್ ಅಂತಿಲ್ಲ, ಗರ್ಲ್, ಗರ್ಲ್ ವೈಬ್ರೇಟ್ ಇದೆ. ಬಿಲ್ಲಾವ್, ಬಿಲ್ಲಾವ್, ಬಿಲೋ ಅಲ್ಲ, ಬಿಲ್ಲಾವ್, ಬಿಲ್ಲಾವ್. ಓಕೆ, ನೆಕ್ಸ್ಟ್ ಸೌಂಡನ್ನು ನೋಡೋಣ. ಈಗ ಇದು ಕೂಡ ಇದನ್ನು ನಾವು ಇದನ್ನು ನಾವು ಸೆಮಿ ಓವೆಲ್ ಅಂತೀವಿ, ಅಂದರೆ ಅರ್ಧ ಸ್ವರ ಅನ್ನೋ ಅರ್ಥದಲ್ಲಿ. ಸೊ ಇಲ್ಲಿ ಕಂಪ್ಲೀಟಾಗಿ ಏನು ಫ್ರಿಕ್ಷನ್ ಇರುತ್ತೆ, ಮತ್ತು ಕ್ಲೋಸ್ ಗ್ಲೋಟಲ್ ಸ್ಟಾಪ್ ಆ ಥರದ್ದಾಗಲಿ ಇರೋದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಸಾಫ್ಟ್ ಪ್ಯಾಲೆಟ್ ಕೂಡ ರೈಸಿಂಗ್ ಪೊಸಿಷನ್ ಇರುತ್ತೆ. ಸೊ ವೋಕಲ್ ಕಾರ್ಡ್ಸ್ ಈ ಒಂದು ಶಬ್ದವನ್ನು ಮಾಡುವಾಗ ವೋಕಲ್ ಕಾರ್ಡ್ಸ್ ಕೂಡ ವೈಬ್ರೇಟ್ ಆಗ್ತವೆ ಅಂತಕ್ಕಂಥದ್ದು. ಸೊ ಇದರ ಒಂದು ಆರ್ಟಿಕ್ಯುಲೇಷನ್, ಪಾಯಿಂಟ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ ಅಥವಾ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ, ದ ಲಿಪ್ಸ್ ಆರ್ ಕ್ಲೋಸ್ಲಿ ರೌಂಡೆಡ್, ಕ್ಲೋಸ್ಲಿ ರೌಂಡೆಡ್. ವಾ 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 ಈ ಥರ ಕ್ಲೋಸ್ಲಿ ರೌಂಡೆಡ್. ದ ಬ್ಯಾಕ್ ಆಫ್ ದ ಟಂಗ್ ಇಸ್ ರೈಸ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಸಾಫ್ಟ್ ಪ್ಯಾಲೆಟ್. ವಾ ವಾ, ಬ್ಯಾಕ್ ಆಫ್ ದ ಟಂಗ್ ಮತ್ತು ಸಾಫ್ಟ್ ಪ್ಯಾಲೆಟ್. ಟು ಎ ಪಾಯಿಂಟ್ ಬಿಟ್ವೀನ್ ಕ್ಲೋಸ್ ಆ್ಯಂಡ್ ಹಾಫ್ ಕ್ಲೋಸ್ ವೊವೆಲ್. ಹಾಫ್ ಕ್ಲೋಸ್ ಅಂದರೆ ಪೂರ್ತಿ ಕ್ಲೋಸ್ ಅನ್ನೋಂಗಿಲ್ಲ, ಇಲ್ಲಿ ಕ್ಲೋಸ್ ಅಂದರೆ ಏರ್ ಸ್ಟ್ರೀಮ್ ಕ್ಲೋಸ್ ಆಗಂಗಿಲ್ಲ, ಸೊ ಪಾಸ್ ಆಗ್ತಾನೆ ಇರುತ್ತೆ. ಹಾಫ್ ಕ್ಲೋಸ್ ಅನ್ನೋ ಥರ ಒಂದು ಸಾಫ್ಟ್ ಪ್ಯಾಲೆಟ್ ಇಲ್ಲಿ ಕೆಲಸ ಮಾಡೋದ್ರಿಂದ. ಸೊ ಹಿಯರ್ ದ ಟಂಗ್ ಇಮಿಡಿಯೇಟ್ಲಿ ಗ್ಲೈಡ್ಸ್ ಅವೇ ಟು ದ ಪೊಸಿಷನ್ ಆಫ್ ದ ವೊವೆಲ್ ದಟ್ ಫಾಲೋಸ್. ಇಲ್ಲಿ ಟಂಗ್ ಇದೆ ಅಲ್ಲ, ಈ ಟಂಗು ಏನು ಈ ವ ಸೌಂಡ್ ಜೊತೆ ಯಾವ ವೊವೆಲ್ ಬರುತ್ತೋ ಆ ವೊವೆಲ್ ಸೌಂಡ್ಗೆ ತಕ್ಕಂಗೆ ಇದು ನಾಲಿಗೆ ಆಟ ಆಡುತ್ತೆ ಅಂತಕ್ಕಂತಹ ಮಾತಿಲ್ಲಿ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ನಾವಿಲ್ಲಿ ವಾಟರ್, 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 ಇಲ್ಲಿ ನೋಡಿ ರೌಂಡ್ ಆಗ್ತಾ ಇಲ್ಲ ಇಲ್ಲಿ ಹಾಗೆ. ಸೊ ದೆನ್ ವಾಂಡ. ನೆಕ್ಸ್ಟ್ ಓಂ, ಓಂ, ಓಂ. ಇಲ್ಲಿ ಕೂಡ ಅಷ್ಟೇ ವಾರ್ಮ್ ಅನ್ನಂಗಿಲ್ಲ ನಾವು. ಓಂ, ಓಂ ವಾಟರ್, ಓಂ ವದ ಈ ಥರ. ಓಂ ಅಂದರೆ ಇಲ್ಲಿ ಓವೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರದ್ದು ಒಂದು ಆರ್ಟಿಕ್ಯುಲೇಷನ್. ಬಟ್ ನಾವು ಆ್ಯಕ್ಚುಯಲ್ ಒಂದು ಪ್ರೊನೌನ್ಸಿಯೇಷನ್ ನೋಡೋದಾದರೆ ವಾ 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 ವಾ. ಆದರೆ ಈ ಇನ್ನೂ ನಿಮಗೆ ಯಾವತ್ತೂ ಹೇಳಿದೆ ನಿಮಗೆ, ಈ ವ ವ ವ ಈ ವ ಹೇಳುವಾಗ ನಮ್ಮ ಲೋವರ್ ಲಿಪ್ ಏನಿದೆಯಲ್ಲ, ಅಪ್ಪರ್ ಟೀತ್ ಅಂದರೆ ಒಳಗಡೆ ಹೋಗಿ ಒಂದು ಅಪ್ಪರ್ ಟೀತ್ಗೆ ಏನೋ ಟಚ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಡುತ್ತೆ. ಅದು ವ, ಇದು ವ ವ. ಗೊತ್ತಾಯ್ತಾ? ಓಕೆ, ಎಕ್ಸಾಂಪಲ್ಸ್ ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ಮತ್ತೆ ಯಾವ ಒಂದು ಕಾನ್ಸನೆಂಟ್ ಇದೆ ಅಂತಂದು ಹೇಳಿ ನೋಡೋಣ. ನೆಕ್ಸ್ಟ್ ಒಂದು ಸೆಮಿ ವೊವೆಲ್ ಅನ್ನು ನೋಡೋದಾದರೆ, ಇದನ್ನು ಸೆಮಿ ವೊವೆಲ್ ಅಂತ ಕರೀತಾರೆ. ಮತ್ತು ಇಲ್ಲಿ ಸಾಫ್ಟ್ ಪ್ಯಾಲೆಟ್ ಕೂಡ ರೈಸಿಂಗ್ ಪೊಸಿಷನ್ ಇರುತ್ತೆ. ವೋಕಲ್ ಕಾರ್ಡ್ಸ್ ವೈಬ್ರೇಟ್ ಆಗುತ್ತೆ ಅಂತಕ್ಕಂಥದ್ದು ವೈಲ್ ಪ್ರೊಡ್ಯೂಸಿಂಗ್ ದ ಸೌಂಡ್ಸ್. ಹಾಗೆ ಈ ಒಂದು ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ, ಹಿಯರ್ ದ ಲಿಪ್ಸ್ ಆರ್ ನ್ಯೂಟ್ರಲ್.
ಸೊ ಅಗೇನು ಇಲ್ಲಿ ನಮ್ಮ ತುಟಿಗಳು ಕೂಡ ನ್ಯೂಟ್ರಲ್ ಪೊಸಿಷನ್ ಅಂದರೆ ಏನು ಕೆಲಸ ಮಾಡಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಆರ್ ಸ್ಪ್ರೆಡ್ ಅಂದರೆ ಸ್ವಲ್ಪ ವೈಡ್ ಆಗಿರೋ ಥರ, ಸ್ಪ್ರೆಡ್ ಆಗಿರೋ ಥರ ಇರುತ್ತೆ. ದ ಫ್ರಂಟ್ ಆಫ್ ದ ಟಂಗ್ ಈಸ್ ರೈಸ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಹಾರ್ಡ್ ಪ್ಯಾಲೆಟ್. ದ ಫ್ರಂಟ್ ಆಫ್ ದ ಟಂಗ್ ರೈಸ್ಡ್ ಇನ್ ದ ಡೈರೆಕ್ಷನ್, ಹಾರ್ಡ್ ಪ್ಯಾಲೆಟ್ಗೆ ಏನಾಗಿರುತ್ತೆ ಅಂದರೆ ರೈಸ್ ಆಗಿರುತ್ತೆ. ಎಸ್, ರೈಸಿಂಗ್ ಅಲ್ಲಿದ್ದು ದ ಹಾರ್ಡ್ ಪ್ಯಾಲೆಟ್ ಪ್ಯಾಲೆಟ್ ಎ ಪಾಯಿಂಟ್ ಬಿಟ್ವೀನ್ ಕ್ಲೋಸ್ ಆ್ಯಂಡ್ ಹಾಫ್ ಕ್ಲೋಸ್ ವವೆಲ್. ಇಲ್ಲಿ ಕ್ಲೋಸು ಅಲ್ಲ ಅಂದರೆ ಇದರ ಕಂಪ್ಲೀಟು ಅಲ್ಲ, ಕ್ಲೋಸು ಅಲ್ಲ ಅಂದರೆ ಹಾಫ್ ಕ್ಲೋಸ್ ಲೆವೆಲಲ್ಲಿ ಇರುತ್ತೆ. ಸೊ ದ ಟಂಗ್ ಇಮಿಡಿಯೇಟ್ಲಿ ಗ್ಲೈಡ್ಸ್ ಅವೇ ಟು ದ ಪೊಸಿಷನ್ ಆಫ್ ದ ವೊವೆಲ್ ದಟ್ ಫಾಲೋಸ್. ಯಾವ ವೊವೆಲ್ ಒಂದು ಸೌಂಡನ್ನು ಫಾಲೋ ಮಾಡುತ್ತೆ ಆವಾಗ ಅದರದ್ದು ಒಂದು ನಾಲಿಗೆಯ ಒಂದು ಅದ್ರ ಪ್ಲೇಸ್ ಆಫ್ ಆರ್ಟಿಕ್ಯುಲೇಷನ್ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಹಿಯರ್ ದ ಏರ್ ಈಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಲಂಗ್ಸ್ ಫ್ರೀಲಿ. ಫ್ರೀಯಾಗಿ ಇಲ್ಲಿ ಏರು ಫ್ರೀಯಾಗಿ ಲಂಗ್ಸಿಂದ ಪಾಸ್ ಆಗ್ತಾನೆ ಇರುತ್ತೆ. ದೇರ್ ಈಸ್ ನೋ ಆ್ಯಂಡ್ ದೇರ್ ಈಸ್ ನೋ ಅಬ್ಸ್ಟ್ರಕ್ಷನ್. ತುಟಿಗಳು ನ್ಯೂಟ್ರಲ್ ಆಗಿರ್ಬೋದು, ಇಲ್ಲ ಒಂದು ಸ್ವಲ್ಪ ಏನು ಹೇಳ್ದಂಗೆ ಸ್ಪ್ರೆಡ್ ಆಗಿರೋ ಥರ ಕಾಣ್ಬೋದು. ದೇರ್ ಈಸ್ ನೋ ಅಬ್ಸ್ಟ್ರಕ್ಷನ್ ಇನ್ ದ ವೋಕಲ್ ಟ್ರ್ಯಾಕ್ಟ್. ಏನು ಸ್ಟಾಪ್ ಅನ್ನೋದೇ ಇಲ್ಲ, ಸುಮ್ಮನೆ ಹೊಡಿತಾನೆ ಇರೋದು ಆ ಥರದ್ದು. ಅಂದರೆ ಇದಕ್ಕೆ ನಾವು ಸೆಮಿ ವೊವೆಲ್, ಅರ್ಧ ಸ್ವರ ಅಂತಲೂ ಕೂಡ ಕರಿತೀವಿ. ವ್ಯಂಜನನೂ ಹೌದು, ಇದನ್ನು ಅರ್ಧ ಸ್ವರ ಅಂತಲೂ ಕೂಡ ಕರೆಯೋದು. ಫಾರ್ ಎಕ್ಸಾಂಪಲ್ ಇದನ್ನು ಬರೆಯೋದು ಯಾವ ರೀತಿ ಅಂತಂದರೆ, ನಿಮಗೆ ಸ್ಮಾಲ್ ಲೆಟರ್ ಅಲ್ಲಿ ಜೆ ಬರೀತೇವಲ್ಲ, ಆ ಒಂದು ಸಿಂಬಲ್ ಇಲ್ಲಿ ಸೌಂಡ್ ಇದೆ. ಡೋಂಟ್, ಮತ್ತೆ ಇದು ಜೆ ಇದೆ ಅಂತಂದೇಳಿ ಜೆ ಸೌಂಡ್ ಅನ್ಕೊಳಕ್ ಹೋಗ್ಬಿಡಿ. ಸೊ ಲೆಟರ್ ಜೆ ಥರ ಇದೆ, ಬಟ್ IPA ಸಿಂಬಲ್ ಬಂದ್ಬಿಟ್ಟು ಸೌಂಡ್ಗೆ ಇದನ್ನು ಕೊಟ್ಟಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಅದರದ್ದು ಸ್ಕ್ರಿಪ್ಟ್ ವೈಸ್ ವರ್ಡ್ಸ್ ನೋಡೋದಾದ್ರೆ, ಎಲ್ಲೋ ನಾವು ಎಲ್ಲೋ ಮಕ್ಕಳಿಗೆ ಕಲರ್ಸ್ ಹೇಳ್ಕೊಡುವಾಗ ಸಣ್ಣ ಮಕ್ಕಳು ಎಲ್ಲೋ ಅಂದರೆ ಒತ್ತಿ ಹೇಳೋದು, ಅದು ಏನು ಮಾಡೋಕ್ಕಾಗಲ್ಲ. ಇನ್ಫ್ಲೂಯೆನ್ಸ್ ಆಫ್ ಮದರ್ ಟಂಗಿಂದ ಬಂದಿರುತ್ತೆ. ಸೊ ಏನು ಮಾಡೋಕ್ಕಲ್ಲ, ಅನಿವಾರ್ಯ. ಅಟ್ಲೀಸ್ಟ್ ಗೊತ್ತಾದ ಮೇಲೂ ಕೂಡ ಆ ಥರ ಪ್ರೊನೌನ್ಸಿಯೇಷನನ್ನು ಬಿಡ್ತಾ ಹೋದರೆ, ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬರುತ್ತೆ. ಎಮಿ 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 ಎಮಿ. ನೀವು ಈಗೆಲ್ಲ ಪಿಜ್ಜಾ ಬರ್ಗರು ಯಾರಿಗಾದರೂ ಈ ರೆಸಿಪಿ ಈ ಥರ ಇಮೇಜಸ್ ನೋಡಿಬಿಟ್ಟು ಎಮಿ ಅಂತಂದು ಹೇಳಿ ಕಮೆಂಟ್ ಮಾಡ್ತಿರಲ್ವ, ದಟ್ ಈಸ್ ಆ ಎಮಿ. ದೆನ್ ಯೂಸ್ ಅಲ್ಲ, ಇಲ್ಲಿ ಇದು ಯೂಸ್ ಕಾಣಿಸ್ತಾ ಇದೆಯಾ? ಯೂಸ್ ದೀರ್ಘ ಯೂಸ್ ಮತ್ತೆ ಸೇರ್ಕೊಂಡಿದೆ. ಸೊ ನೆಕ್ಸ್ಟ್ ಇಲ್ಲಿವರೆಗೂ ನಾವು ಈ 23 ಆಯ್ತು. ಇನ್ನು ಕೊನೆಯದಾಗಿ ಒಂದು ಫ್ರಿಕ್ಷನ್ ಲೆಸ್ ಕಾಂಟಿನ್ಯೂಯೆಂಟ್ ಅಂತಕ್ಕಂಥದ್ದು ಲಾಸ್ಟ್ ಯಾವುದು ಸೌಂಡ್ ಅದು ನೋಡಿಕೊಂಡು ಆಮೇಲೆ 24 ಸೌಂಡ್ಸ್ಗಳನ್ನು ಮತ್ತೊಮ್ಮೆ ನಾನು ಶೋ ಮಾಡಿ ನಿಮಗೆ ಇನ್ನೊಂದು ರೌಂಡ್ ಹಂಗೆ ಜಸ್ಟ್ ಅದು ಯಾವ್ಯಾವ ಥರ, ಯಾಕಂದರೆ ಮತ್ತೆ ಹಿಂದಿಂದು ನೆನಪು ಮಾಡಬೇಕಲ್ಲ. ದ ಲಾಸ್ಟ್ ಕಾನ್ಸನೆಂಟ್ ಸೌಂಡ್ ನೋಡೋದಾದರೆ ದಟ್ ಈಸ್ ಆಫ್ ಆರ್ಟಿಕ್ಯುಲೇಷನ್ ನೋಡೋದಾದರೆ ಹಿಯರ್ the tip of the tongue is raised towards the back of the teeth ridge, while the back rims of the tongue are touching the upper molars. ನಮ್ಮ ಹಿಂದ್ಗಡೆ ನಾಲ್ಗೆ ಭಾಗ, ಹಿಂದ್ಗಡೆ ಹಲ್ಲುಗಳಿಗೆ ನೋಡ್ಬೇಕು ನೀವು. ಮತ್ತು ದ ಟಿಪ್ ಆಫ್ ದ ಟಂಗ್ ಇಲ್ಲಿ ರೈಸ್ಡ್ ಟುವಾರ್ಡ್ಸ್ ದ ಬ್ಯಾಕ್ ಆಫ್ ದ ಟೀತ್. ಬ್ಯಾಕ್ ಆಫ್ ದ ಅಂದರೆ ಇಲ್ಲಿ ಈ ಟಿಪ್ ಕೂಡ ನಮ್ಮ ಮೇಲ್ಗಡೆ ಹಲ್ಲಿನ ಬ್ಯಾಕ್ಗೆ ಟಚ್ ಆಗಿ, ಹಾಗೆ ದ ಅಪ್ಪರ್ ಮೋಲಾರ್ಸ್, ದ ಸೆಂಟ್ರಲ್ ಪಾರ್ಟ್ ಆಫ್ ದ ಟಂಗ್ ಈಸ್ ಲೋವರ್ಡ್ ವಿತ್ ದ ಜನರಲ್ ಕನ್ಸ್ಟ್ರಕ್ಷನ್ ಆಫ್ ದ ಟಂಗ್. ದ ಏರ್ ಈಸ್ ಅಲೌಡ್ ಟು ಎಸ್ಕೇಪ್ ಫ್ರೀಲಿ ವಿತೌಟ್ ಎನಿ ಫ್ರಿಕ್ಷನ್. ಏನು ಫ್ರಿಕ್ಷನ್ ಇಲ್ಲ. ಈ ಕೋತಿಗಳು, ಈ ಮಂಗ ಈ ಥರ ಹೆದರಿಸ್ತಾ ಗೊತ್ತಲ್ಲ, ಸೊ ಆ ಒಂದು ಎಕ್ಸಾಂಪಲ್ ಅಂತ ನೋಡಿ. ಸೊ ಆ ಥರದ್ದೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಆರ್ ಅನ್ನೋ ಅಕ್ಷರದಿಂದಲೇ ಈ ಒಂದು ಕಾನ್ಸನೆಂಟ್ ಸಿಂಬಲನ್ನು ಗುರುತು ಮಾಡ್ತೀವಿ. ಸೊ ಎಕ್ಸಾಂಪಲ್ ನೋಡೋದಾದರೆ ರ್ಯಾಬಿಟ್, ರನ್, ಈ ಥರದ ಎಕ್ಸಾಂಪಲ್ಸ್ ಇದೆ. ಸೊ ಹೀಗೆ ಇನ್ನೂ
ಎಲ್ಲ ಒಂದು ಈ ಕಾನ್ಸನೆಂಟ್ ಸೌಂಡ್ಗಳನ್ನು ಹೇಗೆ ಪ್ರೊನೌನ್ಸ್ ಮಾಡೋದು ಅಂತಂದು ಹೇಳಿ ತಿಳ್ಕೊಂಡ್ರಿ. ಈ ಕಾನ್ಸನೆಂಟ್ ಸೌಂಡ್ಗಳು ಕೆಲವು ಸೌಂಡ್ಗಳು ಮಾತ್ರ ನಮಗೆ ಈ ಚ, ಜ ಮತ್ತು ಶ ಆ ಸಿಂಬಲ್ಗಳು, ಹೊಸ ಸಿಂಬಲ್ಗಳು, ಹಾಗೆ ಒಂದಿಷ್ಟು ಕಷ್ಟ ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಟ, ಡ, ಪ, ಬ, ನ ಮತ್ತು ಎಲ್ಲ ಈ ಥರದ್ದೆಲ್ಲ ಗೊತ್ತಿರ್ತಕ್ಕಂತಹ ಒಂದು ಧ್ವನಿ ಅಥವಾ ಶಬ್ದಗಳನ್ನು ನಾವು ನೋಡಿದ್ವಿ. ಒಂದು ಸಾರಿ ಇನ್ನೂ 24 ಸೌಂಡ್ಗಳನ್ನ ಒಂದು ಸಾರಿ ನಾನು ಐ ವುಡ್ ಲೈಕ್ ಟು ರಿಪೀಟ್ ದೋಸ್ 24 ಕಾನ್ಸೋನೆಂಟ್ ಸೌಂಡ್ಸ್, ಬಿಕಾಸ್ ಕೆಲವರಿಗೆ ಬೇಗ ಕ್ಯಾಚ್ ಮಾಡ್ಕೊಳಕ್ಕೆ ಆಗದಿರಲ್ಲ. ಯಾಕಂದರೆ ಇದು ಒಂಥರ ಕೆಲವ್ರಿಗೆ ಹೊಸ ವಿಷಯ ಅನ್ಬೋದು. ಹೊಸ ವಿಷಯ ಅನ್ನೋದಕ್ಕಿಂತ 8ನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಫೋನೆಟಿಕ್ಸ್ ಸೌಂಡ್ಸ್ ಮತ್ತು ಸಿಂಬಲ್ ಮತ್ತು ಎಕ್ಸಾಂಪಲ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಆ ಕ್ಲಾಸಸ್ ನಿಮಗೆ ಸಿಕ್ಕಿದೆಯೋ ಗೊತ್ತಿಲ್ಲ, ಬಟ್ ಇರಲಿ. ಎಲ್ಲ ನಾನು ಅದಕ್ಕೆ ಫಸ್ಟ್ ಬೇಸಿಕ್ಕಿಂದ ಫೋನೆಟಿಕ್ ಸೌಂಡಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕಾನ್ಸನೆಂಟ್. ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಅಥವಾ ಇನ್ನೊಂದು ನೆಕ್ಸ್ಟ್ ಸೆಷನಲ್ಲಿ ವರ್ಲ್ ಸೌಂಡನ್ನು ಹೇಳಿಬಿಟ್ಟು ನೆಕ್ಸ್ಟ್ ಬೇಸಿಕ್ ಗ್ರಾಮರನ್ನು ಶುರು ಮಾಡ್ತೀನಿ. ಸೊ ಇದು ಒಂದು ಸ್ವಲ್ಪ ನಿಮಗೆ ಟಫ್ ಅನಿಸ್ಬೋದು. ಸೊ ನೋಡೋಣ, ಇನ್ನು 24 ಸೌಂಡ್ಸನ್ನು ಬೇಗ ಒಂದಿಷ್ಟು ರಿಮೈಂಡ್ ಮಾಡ್ಕೊಳ್ಳೋಣ ಅಂತ. ನಾವು ಇಲ್ಲಿವರೆಗೂ 24 ಕಾನ್ಸನೆಂಟ್ ಸೌಂಡ್ಸನ್ನು ಇಂಡಿವಿಜುವಲ್ ಆಗಿ ತುಂಬ ಡಿಸ್ಕ್ರಿಪ್ಷನ್ ಲೆವೆಲಲ್ಲಿ ಅದು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಂದ್ವಿ. ಸೊ ಕೆಲವರಿಗೆ ಹಿಂದಿನ ಸಂಚಿಕೆ ನೋಡೋಕ್ಕಾಗಿರಲ್ಲ, ಅಥವಾ ಎಲ್ಲಾದರೂ ಒಂದು ರೌಂಡ್ ಅವನ್ನ ಕಲೆ ಹಾಕಿದಾಗ ಯಾವ ಥರ ನಿಮಗೆ ಕಾನ್ಸನೆಂಟ್ ಸೌಂಡ್ಸ್ ಕಾಣಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಒಂದು ರೌಂಡು ಮತ್ತು ರಿಪಿಟೇಷನ್ ಮಾಡೋಣ. ಪ, ಬ, ಟ, ಡ, ಕ, ಗ, ಫ, ವ, ಠ, ಢ, ಸ, ಜ, ಶ, ಝ, ಹ, ಛ, ಜ, ನ, ಲ್, ವ, ಯ, ರ, ಈ ಥರ ಅಂತಕ್ಕಂಥದ್ದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ಇಲ್ಲಿವರೆಗೂ ನಾವು 24 ಸೌಂಡ್ಸ್ಗಳನ್ನು ಹೇಗೆ ಪ್ರೊನೌನ್ಸಿಯೇಷನ್ ಮಾಡೋದು ಮತ್ತು ಅವುಗಳನ್ನು ಹೇಗೆ ಸಿಂಬಲ್ IPA ಕೊಟ್ಟಿರ್ತಕ್ಕಂತಹ ಅಂದರೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಅಸೋಸಿಯೇಷನ್ ಕೊಟ್ಟಿರ್ತಕ್ಕಂತಹ ಸಿಂಬಲ್ಗಳು ಯಾವ್ಯಾವು ಆ ಸಿಂಬಲ್ಗಳನ್ನು ತಿಳ್ಕೊಂಡ್ವಿ. ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ಹಾಗೆ ನೋಟ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಸೊ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಮೋಸ್ಟ್ ಪ್ರಾಬಬಲಿ ಕನ್ನಡದಲ್ಲಿ ಇಷ್ಟು ಎಕ್ಸ್ಪ್ಲನೇಷನ್ ನಿಮಗೆ ಈ ಒಂದು ಯೂಟ್ಯೂಬಲ್ಲಿ ಸಿಗೋದು ನಾನು ನೋಡಿರೋಂಗೆ ಕಡಿಮೆ ಇದೆ. ಸೊ ನಾನು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ I tried hard to convey these phonetic symbols and phonetic transcription in English, especially in consonants. ಮತ್ತೊಮ್ಮೆ ಯಾರಾದರೂ ನೋಡೋಣ ವಿಡಿಯೋ ಪೂರ್ತಿಗೆ ನೋಡಿ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರಾಯ್ತು ಅಂತ ಏನಾದರೂ ಕಾದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಆ ಬೆಲ್ ಐಕಾನ್ ಒತ್ತಿದ್ರೆ ನೆಕ್ಸ್ಟ್ ಮುಂದೆ ನಾನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಆಗಿರ್ತಕ್ಕಂತಹ ಜನರಲ್ ಅವೇರ್ನೆಸ್ ಆಗಿರ್ಬೋದು ಅಥವಾ ಒಂದು ಟೆಕ್ನಿಕಲ್ ವಿಡಿಯೋನ ಆಗಿರ್ಬೋದು ನಿಮಗೆ ಮಿಸ್ ಆಗಿ ಹೋಗ್ಬೋದು. ಹಾಗಾಗಿ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಕೊಡಿ ಅಂತ ಹೇಳ್ತಾ, ಹಾಗೆ ಹೈ ರೆಸಲ್ಯೂಷನಲ್ಲಿ ನೀವು ವಿಡಿಯೋ ವಾಚ್ ಮಾಡಿ ಅಂದರೆ ಕ್ಲಾರಿಟಿ ಸಿಗುತ್ತೆ. ನಾನು ಬೋರ್ಡ್ ಮೇಲೆ ಬರೆದಿರ್ತಕ್ಕಂತಹ ಕೆಲವೊಂದು ಸ್ಪೆಲ್ಲಿಂಗ್ಸ್ಗಳು ನಿಮಗೆ ಕಾಣ್ದಲೇ ಹೋಗ್ಬೋದು ಅಂತ, ಹಾಗಾಗಿ ಹೈ ರೆಸಲ್ಯೂಷನಲ್ಲಿ ನೋಡಿ. ಹಾಗೆ ನೀವು ಹೇಗೆ ಈ ಫೋನೆಟಿಕ್ಸ್ ನಿಮಗೆ ಕೆಲವರಿಗೆ ತುಂಬ ಟಫ್ ಅನ್ನೋದಿತ್ತು, ಈಗ ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ಒಂದು ಫೋನೆಟಿಕ್ಸ್ ಕಾನ್ಸೋನೆಂಟ್ ಕ್ಲಾಸನ್ನು ಸಹಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಮುಂದಿನ ಒಂದು ಓವಲ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮಂಜುನಾಥ್ ಜವಾಜಿ. ಎಲ್ಲರಿಗೂ ಒನ್ಸ್ ಅಗೇನ್ ಬಾಯ್, ಟೇಕ್ ಕೇರ್.